ಒಂದೇ ಒಂದು ದಿವಸ ಇಂಟರ್ನೆಟ್ ಸ್ಟಾಪ್ ಆದ್ರೆ ಏನೆಲ್ಲ ಆಗ್ಬೋದು ಅಂತ ಯಾವತ್ತಾರು ಯೋಚನೆ ಮಾಡಿದೀರಾ? ಒಂದ್ ದಿವಸ ಇಂಟರ್ನೆಟ್ ಸ್ಟಾಪ್ ಆಗೋದ್ರಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಈಗೇನ್ ಬಿಸ್ನೆಸ್ ನಡೀತಿದಾವಲ್ಲ, IT ಬಿಸ್ನೆಸ್ ಇರ್ಬೋದು, ಕಾಮರ್ಸ್ ಕಂಪನಿಗಳು ಇರ್ಬೋದು, ಫಿನ್ಟೆಕ್ ಕಂಪನಿಗಳು ಇರ್ಬೋದು, ಎಲ್ಲಾ ಬಿಸ್ನೆಸ್ ಕೂಡ ಇಂಟರ್ನೆಟ್ ಯೂಸ್ ಮಾಡ್ತವೆ. ಇದರಿಂದ ಇವರಿಗೆ ಭಯಂಕರ ದುಡ್ಡು ಲಾಸ್ ಆಗುತ್ತೆ. ನೀವ್ ಹೇಳ್ಬೋದು, ಗುರು ಬಿಸ್ನೆಸ್ ಗಳಿಗೆ ತಾನೇ ಲಾಸ್ ಆಗೋದು, ನನಗೇನಲ್ಲ ಬಿಟ್ಟಾಕು ಅಂತ. ಆಕ್ಚುಲಿ ನೀವೇ ಯೋಚನೆ ಮಾಡಿ, ಈ ಬಿಸ್ನೆಸ್ ಗಳು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಎಷ್ಟು ಜನ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೂ ಆ ಕೆಲಸ ಇಲ್ದಲೆ ಅವ್ರಿಗೂ ಇನ್ಕಮ್ ಇಲ್ದಂಗ ಆಗುತ್ತೆ. ಅದೇ ರೀತಿ ನೀವು ಬೆಳಿಗ್ಗೆ ಇದ್ರೆ ಒಂದು ತರಕಾರಿ ತರದಿರ್ಲಿ, ಹಾಲ್ ತರದಿರ್ಲಿ, ಪ್ರತಿ ಒಂದಕ್ಕೂ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತೀರಾ, ಕೈಯಲ್ಲಿ ಯಾರು ಕ್ಯಾಶ್ ಇಟ್ಕೊಳಲ್ಲ. ಇದರಿಂದ ನಿಮ್ಗೆ ಏನಾದ್ರು ಒಂದು ಐಟಮ್ ಬೇಕು ಅಂದ್ರೂ ಕೂಡ ಅದನ್ನ ನೀವು ತಗೊಳಕ್ಕಾಗಲ್ಲ, ಯಾಕಂದ್ರೆ ನಿಮ್ ಕೈಲಿ ಇಂಟರ್ನೆಟ್ ಇಲ್ಲ. ಅದೇ ರೀತಿ ಗೌರ್ಮೆಂಟ್ ಹಳ್ಳಿಗಳಲ್ಲಿ ಮನ್ರೇಗಾ ಅಂತ ಒಂದು ಸ್ಕೀಮ್ ನಡೆಸುತ್ತೆ. ಇದರಿಂದ ಎಷ್ಟೋ ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇವರು ಡೈಲಿ ಬಂದ್ಬಿಟ್ಟು ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಕ್ಕೆ ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಏನಾದ್ರು ಇಲ್ಲ ಅಂದ್ರೆ ಇವರು ಆಬ್ಸೆಂಟ್ ಅಂತ ಲೆಕ್ಕ ಮಾಡ್ತಾರೆ. ಅವತ್ತಿನ ದಿವಸ ಅವರಿಗೆ ಕೂಲಿ ಇರಲ್ಲ. ಸುಮಾರು 40-45 ಲಕ್ಷ ಜನದ್ದು ಸ್ಯಾಲರಿ ಕಟ್ ಆಗುತ್ತೆ. ಇದರಿಂದ ಅವ್ರಿಗೆ ಸಂಬಳನೂ ಸಿಗಲ್ಲ. 99.99% ಇಂಟರ್ನೆಟ್ ಕನೆಕ್ಷನ್ ತಪ್ಪೋಗೋದು ಕಡಿಮೆನೆ. ಆದ್ರೆ ಒಂದೊಂದ್ಸಲ ಗ್ರಾಚಾರ ಕೆಟ್ಟಿ ಏನಾದ್ರು ಹೋದ್ರೆ ಏನೆಲ್ಲ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ.